ನಮಗೆ ಏನು ಆದೇಶ ಬರಲಿಲ್ಲ. ಅಫಿಷಿಯಲ್ ಆಗಿ ಆದೇಶ ಬಂದಾಗ ಅವರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಏಪ್ರಿಲ್ಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಸೆಂಟೆನ್ಸ್ ಆದ್ಮೇಲೆ ಇದಾಗಲ್ವಾ, ನಮಗೆ ಅಫಿಷಿಯಲ್ ಆಗಿ ಬರಬೇಕಲ್ಲ. ದಟ್ ವಿಲ್ ಕಮ್, ಇಟ್ಸ್ ಎ ಪ್ರೊಸೀಜರ್. ಅಫಿಷಿಯಲ್ ಹಾಗೆ ಯು ಹ್ಯಾವ್ ಟು ಗೆಟ್ ಅಫಿಷಿಯಲ್ ಬರಬೇಕಲ್ಲ. ಅದರ ನಂತರ ನೆಕ್ಸ್ಟ್ ಸ್ಟೇಜ್ ಹೇಗೆ? ಅದು ಬಂದು ಬರಲಿ, ಆಗ ಹೇಳ್ತೇನೆ ನಾನು. ಅಲ್ಲ, ಸಾಮಾನ್ಯವಾಗಿ ಪ್ರೊಸೀಜರ್ ಇಟ್ ಈಗ ಅಫಿಷಿಯಲಿ ಬಂದ ನಂತರ ಇದರಲ್ಲಿ ಈಗ ಅವರಿಗೆ ಟೈಮ್ ಕೊಡಿದೆ ಫಿಲ್ ಮಾಡಲಿಕ್ಕೆ. ಈಗ ಏನಾದರೂ ಆಟೋಮೆಟಿಕ್ಲಿ ಈಗ ಸ್ಟೇ ಸಿಕ್ಕಿದಾಗ ಮತ್ತೆ ಕಂಟಿನ್ಯೂ ಆಗ್ತದೆ. ಆ ರೀತಿಯಾಗಿ ಇಟ್ಸ್ ಓನ್ಲಿ ಅ ಪ್ರೊಸೀಜರ್. ಅದು ನಮ್ಮದೇನು ದೊಡ್ಡ ಜವಾಬ್ದಾರಿ ಇಲ್ಲ. ಹಿಂದೆ ಇವರಿಗೆ ಯಡಿಯೂರಪ್ಪ ಅವ್ರಿಗೆ ಇದಾದಾಗ ಶಾಸಕ ಸ್ಥಾನ ಹೋಯ್ತು. ಅವಾಗ ಇದಕ್ಕೆ ಅವರು ಇದಾದಾಗ ಶಾಸಕ ಸ್ಥಾನ ಹೋಗಲಿಲ್ಲ, ಜೈಲಿಗೆ ಹೋದ್ರು. ಇದು ಶಾಸಕ ಸ್ಥಾನ ಅಲ್ಲ ಸರಿ, ಚೀಫ್ ಮಿನಿಸ್ಟರ್ ಇದರಿಂದ ಕೆಳಗಿಳಿಬೇಕಾಯ್ತು. ಅದೇ ಈ ಇದಕ್ಕೆ ಅಂದರೆ ಲೀಗಲಿ ಒಂದು ಕನ್ವಿಕ್ಷನ್ ಆಗಿ ಇದಕ್ಕೆ ಅಂದರೆ ಅಪೀಲ್ ಮ್ಯಾಟರ್ಸ್ ಅಲ್ಲ. ಓಕೆ, ಅದರಲ್ಲಿ ಹೌದು, ದಿವಸ ಅಲ್ಲಿಂದ ಒರಿಸ್ಸಾ ಒಂದು 5 ಮೆಂಬರ್ ಒಂದು 5 ರಾಜ್ಯಗಳ ಸಮಿತಿ ಮಾಡಿದ್ರಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ 22nd and 23rd ಒರಿಸ್ಸಾದ ಪುರಿಯಲ್ಲಿ, ಭುವನೇಶ್ವರ್. ಹೌದು, ನಮ್ಮ ಒರಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ನಾಗಾಲ್ಯಾಂಡ್ ನಮ್ಮ ಸ್ಪೀಕರ್ಗಳ ಒಂದು ಕಮಿಟಿ ಮಾಡಿದ್ದಾರೆ ಈ ನಮ್ಮ ಡಿಫಾಮೇಷನ್ ಇದರ ಬಗ್ಗೆ. ಕಮಿಟಿ ಈ ಪಕ್ಷಾಂತರ ಕಾಯ್ದೆ ಇದರ ಬಗ್ಗೆ, ಇದರ ರಿಫಾರ್ಮ್ಸ್ ಬಗ್ಗೆ ಹೇಗೆ ಮಾಡ್ಬೋದು, ಇನ್ನೊಂದು ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿಕೊಂಡು. ಸೊ ಐ ಆಮ್ ಲಿವಿಂಗ್ ಟು ಒರಿಸ್ಸಾ. ಈಗ ರಿಫಾರ್ಮ್ಸ್ ಇನ್ ಡಿಫಾಮೇಷನ್ ಆ್ಯಕ್ಟ್, ಈಗ ಒಂದು ಆ್ಯಕ್ಟ್ ಇದೆಯಲ್ಲ ಡಿಫಾಮೇಷನ್ ನಮ್ಮದು, ಇದರಲ್ಲಿ ಅದನ್ನು ಇನ್ನಷ್ಟು ಹೇಗೆ ಸ್ಟ್ರೆಂಥನ್ ಮಾಡ್ಬೋದು. ಅದರಲ್ಲಿದ್ದ ಲೂಪ್ ಹೋಲ್ಸ್, ಆ್ಯಂಟಿ ಡಿಫೆಕ್ಷನ್. ಇದು ಯಾರು ಅಂದರೆ ಲೋಕಸಭಾ ಸ್ಪೀಕರ್ ಅವರು ಕಮಿಟಿ ಮಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಅವರು ಎಸ್ ಅನ್ ಅಪಾಯಿಂಟೆಡ್ ಅ ಕಮಿಟಿ. ಸಿ ಮಹಾರಾಷ್ಟ್ರ ಸ್ಪೀಕರ್ ಹೆಡ್ಡಿಂಗ್ ದಿಸ್ ಒನ್ ಆ್ಯಂಡ್ ಒರಿಸ್ಸಾ ಹೆಡ್ಸ್. ಒರಿಸ್ಸಾ ನಾನು ಮತ್ತು ನಾಗಾಲ್ಯಾಂಡ್ ವಿ ಆರ್ ದಿ ಮೆಂಬರ್ಸ್. ಡಿಸ್ಕಷನ್ ಇದೆ. ಸೆಕ್ರೆಟರೀಸ್ ವಿಲ್ ಬಿ ದೇರ್ ಆ್ಯಂಡ್ ಸೀನಿಯರ್ ಅಡ್ವೊಕೇಟ್ಸ್ ವಿಲ್ ಬಿ ದೇರ್ ಫ್ರಮ್ ಪ್ರಾಕ್ಟಿಕಲಿ ಆ್ಯಂಡ್ ಥಿಯರಿಟಿಕಲಿ. ಹೇಗೆ ಇದನ್ನು ಇನ್ನಷ್ಟು ಈಗಿರುವಂಥ ಇದೇನು ಮತ್ತು ಇದರಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದೆಯಾ, ಇದನ್ನು ಹೇಗೆ ನಾವು ಕಾನೂನುಬದ್ಧವಾಗಿ ಇನ್ನೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡ್ಬೋದು ಅಂತ ಹೇಳಿಕೊಂಡು. ಐದು ಸ್ಟೇಟ್ಸ್ ಅಂತಂದರೆ ಒಂದು ಒಡಿಸ್ಸಾ, ಇದೊಂದು ಮಹಾರಾಷ್ಟ್ರ, ಕರ್ನಾಟಕ, ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂ. ಏನು ಒಂದು ಟೈಮ್ ಫ್ರೇಮ್ ಕೊಟ್ಟಿದ್ದಾರಾ ಇದಕ್ಕೆ? ಹೌದು, ವಿದಿನ್ 1 year ವಿ ಹ್ಯಾವ್ ಸಬ್ಮಿಟ್ ದಿ ರಿಪೋರ್ಟ್. ಹೌದು, ಎಲ್ಲರನ್ನೂ ಹಾಕಿ ಕಮಿಟಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. 5 ಮೆಂಬರ್ಸನ್ನು ಹಾಕಿಕೊಂಡು ಅದನ್ನು ರಿಪೋರ್ಟ್ ತರಿಸ್ತಾರೆ, ಮತ್ತು ದೇ ವಿಲ್ ಕೀಪ್ ಇಟ್. ಅದೇ ರೀತಿ ನನ್ನ ಇನ್ನೊಂದು ಕಮಿಟಿ ಕೂಡ ಹಾಕಿದ್ದಾರೆ. ಅದರಲ್ಲಿ ಕರ್ನಾಟಕ, ಅದು UP ಸ್ಪೀಕರ್ ಇಸ್ ಚೇರ್ಮನ್. ಕರ್ನಾಟಕ, ಡೆಲ್ಲಿ, ದೆನ್ ಹಿಮಾಚಲ್ ಪ್ರದೇಶ್ and one more state. That will be in Karnataka in second week of May. Exactly, when I am not getting the one. ಆ ಕಮಿಟಿ ಎದಕ್ಕಂತ ಗೊತ್ತಾ? ಇಲ್ಲ, I'll just
ಯಾವಾಗ ಫಾರ್ಮ್ ಆಗಿದ್ದದು ನಿಮ್ಮ ಇದೊಂದು ಲೋಕಸಭಾ ಇದು ಮಾಡಿದ್ದು ಡಿಫೆಕ್ಷನ್ ಬಗ್ಗೆ ಆ್ಯಂಟಿ ಅದು ಡಿಫೆಕ್ಷನ್ ಮಾಡಿ 6 ಮಂತ್ ಆಯ್ತಲ್ಲ. 6 months ಆಯ್ತು. ಒಂದು ಮೀಟಿಂಗ್ ಡೆಲ್ಲಿ ಬಾಂಬೆಲಿ ಆಯಿತು. ಬಾಂಬೆ ದಿಸ್ ಇಸ್ ಸೆಕೆಂಡ್ ಮೀಟಿಂಗ್. ಸೊ ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.